ಮೈಸೂರಿನಲ್ಲಿ ಮತ್ತೊಂದು ಅಗ್ನಿ ಅವಘಡ ಸಂಭವಿಸಿದೆ. ವಸ್ತು ಪ್ರದರ್ಶನ ಆವರಣದಲ್ಲಿ ಬೆಂಕಿ ಹೊತ್ತುಕೊಂಡಿದೆ, ದಟ್ಟ ಹೊಗೆ ಆವರಿಸಿದೆ. ಡಾಲಿ ಧನಂಜಯ್ ಮದುವೆಗೆ ಹಾಕಿದ್ದ ಸೆಟ್ ಪಕ್ಕದಲ್ಲಿ ಈಗ ಬೆಂಕಿ ಕಾಣಿಸಿಕೊಂಡಿದೆ. ಮೈಸೂರಿನಲ್ಲೂ ಕೂಡ ಈಗ ಬೆಂಗಳೂರಿನ ಹಾಗೇನೆ ಬೆಂಕಿ ಅವಘಡಗಳು ಮೇಲಿಂದ ಮೇಲೆ ಆಗ್ತಾನೆ ಇದ್ದಾವೆ. ವಸ್ತು ಪ್ರದರ್ಶನ ಮ್ಯೂಸಿಯಂ ಏನಿದೆ ಅಲ್ಲಿ ಆಗಿರುವಂಥ ಒಂದು ಘಟನೆ ಇದು. ಡಾಲಿ ಧನಂಜಯ್ ಮದುವೆ ಆಯ್ತಲ್ವಾ, ಅದಕ್ಕೆ ಸೆಟ್ ಹಾಕಿದ್ರು, ಅದರ ಪಕ್ಕದಲ್ಲೇ ಬೆಂಕಿ ಹೊತ್ಕೊಂಡಿದೆ ದೊಡ್ಡ ಮಟ್ಟದ್ದು. ಕಿಡಿಗೇಡಿಗಳ ಕೃತ್ಯಕ್ಕೆ ಆವರಣದಲ್ಲಿದ್ದ 2 ಮರಗಳು ಸುಟ್ಟು ಭಸ್ಮವಾಗಿದ್ದಾವೆ. ಥರ್ಮಾಕೋಲ್ ಸೇರಿ ಹಲವು ತ್ಯಾಜ್ಯ ವಸ್ತುಗಳು ಸುಟ್ಟು ಕರಕಲಾಗಿದ್ದಾವೆ. ಬೆಂಕಿಯಿಂದ ಮೈಸೂರು ನಗರಕ್ಕೆ ದಟ್ಟ ಹೊಗೆ ಆವರಿಸಿಬಿಟ್ಟಿದೆ. ಕಂಪ್ಲೀಟ್ ಆಗಿ ನಗರವನ್ನು ಆವರಿಸಿಕೊಂಡಿದೆ. ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸುವಂತಹ ಕಾರ್ಯವನ್ನು ಮಾಡ್ತಾನೆ ಇದ್ದಾರೆ. ನೋಡ್ತಾ ಇದ್ದೀವಿ ಬೆಂಕಿಯ ದಟ್ಟವಾದಂಥ ಕೆನಾಲಿಗೆ ಹೇಗಿದೆ ಅಂಥೇಳಿ ದೊಡ್ಡ ಮಟ್ಟದ ಹೊಗೆ ಆವರಿಸಿಬಿಟ್ಟಿದೆ. ಇಲ್ಲಿ ಅನಾಹುತಕ್ಕಿಂತ ಜಾಸ್ತಿ ವಾಯು ಮಾಲಿನ್ಯ ಆಗ್ತಾ ಇದೆ. ಅಂದರೆ ಆ ತ್ಯಾಜ್ಯ ಕಂಪ್ಲೀಟಾಗಿ ಸುಟ್ಟು ಇಡೀ ಮೈಸೂರನ್ನು ಗಬ್ಬೆಬ್ಬಿಸ್ತಾ ಇದೆ ಅನ್ನಿಸ್ತಾ ಇದೆ ನಮಗೆ. ಇಲ್ಲಿ ಹಾನಿಗಿಂತ, ಯಾಕೆಂದರೆ ಅಲ್ಲಿ ಅಂಥದ್ದೇನು ಹೇಳಿಕೊಳ್ಳುವಂತಹ ಪ್ರಮಾಣದ ಅಂದರೆ ಹಣ ಅಥವಾ ಬೇರೆ ವಸ್ತುಗಳು ಏನು ಅಲ್ಲಿ ಇರಲಿಲ್ಲ. ಅಂದರೆ ಬಯಲು ಪ್ರದೇಶ, ಅಲ್ಲಿ ಸೆಟ್ ಹಾಕಿದ್ರು. ಆ ಡಾಲಿ ಮದುವೆ ಇತ್ತಲ್ವ ಧನಂಜಯ್ ಅವ್ರದ್ದು, ಅದ್ರ ಪಕ್ಕದಲ್ಲೇ ಇದ್ದಂಥ ಒಂದು ವಸ್ತು ಪ್ರದರ್ಶನ ಏನಿತ್ತು ಅಲ್ಲಿ ಆಗಿರುವಂತಹ ಒಂದು ಅವಘಡ ಇದು. ಥರ್ಮಾಕೋಲ್ ಐಟಮ್ಸ್ಗಳು ಜಾಸ್ತಿ ಇದ್ವು, ಹಾಗಾಗಿನೇ ಬೆಂಕಿ ಬೇಗ ಹೊತ್ಕೊಂಡಿದೆ. ಮುಗಿಲೆತ್ತರಕ್ಕೆ ಆವರಿಸಿಬಿಟ್ಟಿದೆ ಹೊಗೆ. ಇಡೀ ಮೈಸೂರು ನಗರವನ್ನು ಈ ದಟ್ಟ ಹೊಗೆ ಆವರಿಸಿಬಿಟ್ಟಿದೆ ಅಂತೆ. ಅಂದರೆ ಕಂಪ್ಲೀಟಾಗಿ ಥರ್ಮಾಕೋಲ್ ಆಗಿ ಇರೋದ್ರಿಂದಾಗಿ ಮತ್ತು ಬೇರೆ ಬೇರೆ ತ್ಯಾಜ್ಯವನ್ನು ಕೂಡ ಅಲ್ಲಿ ಶೇಖರಣೆ ಮಾಡಲಾಗಿದ್ದು, ಬಹಳ ದೊಡ್ಡ ಪ್ರಮಾಣದಲ್ಲಿ ರಾಶಿಯನ್ನು ಕೂಡ ಹಾಕಿದ್ರು. ಹಾಗಾಗಿನೇ ಈಗ ಆ ಹೊಗೆಯಿಂದ ವಾಹನ ಸವಾರರು ಕೂಡ ಪರಿತಪಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತು 2 ಮರಗಳು ಇದ್ವು ಅಲ್ಲಿ, ಭಾಳ ಬ್ಯೂಟಿಫುಲ್ ಆಗಿರುವಂತಹ ಮರಗಳು, ಆಕರ್ಷಣೀಯವಾಗಿದ್ದವು ಆವರಣದಲ್ಲಿ. ಬಟ್ ಈಗ ಅವು ಕೂಡ ಕಂಪ್ಲೀಟಾಗಿ ಸುಟ್ಟು ಹೋಗಿಬಿಟ್ಟಿದ್ದಾವೆ. ಅಂದರೆ ಕಿಡಿಗೇಡಿಗಳ ಒಂದು ಕಿಡಿಗೇಡಿತನಕ್ಕೆ ಈ ರೀತಿಯಾಗಿ ಬೆಂಕಿ ಹೊತ್ಕೊಂಡಿದೆ ಅನ್ನೋದು ಹೇಳಲಾಗ್ತಾ ಇದೆ. ಅಗ್ನಿಶಾಮಕ ಸಿಬ್ಬಂದಿ ಬಂದು ಬೆಂಕಿ ನಂದಿಸುವಂತಹ ಪ್ರಯತ್ನವನ್ನು ಮಾಡ್ತಾನೆ ಇದ್ದಾರೆ. ಬಹಳ ಹರಸಾಹಸವನ್ನು ಮಾಡ್ತಾ ಇದ್ದಾರೆ. ಭಾಳ ದೊಡ್ಡ ಮಟ್ಟದಲ್ಲಿ ಬೆಂಕಿ ಈಗ ಆವರಿಸಿದೆ. ಮತ್ತಷ್ಟು ಮಾಹಿತಿ ಪುನೀತ್ ನೀಡ್ತಾರೆ. ಪುನೀತ್, ಈಗ ನಾವು ನೋಡ್ತಾ ಇದ್ದೀವಿ ಬೆಂಕಿಯ ಕೆನಾಲಿಗೆ ಯಾವ ಮಟ್ಟಿಗೆ ವ್ಯಾಪಿಸಿದೆ ಅಂಥೇಳಿ. ಇಡೀ ಮೈಸೂರು ನಗರ ಅಂದವನ್ನು ಹಾಳುಗೆಡುವ ರೀತಿಯಲ್ಲೇ ಈ ಹೊಗೆ ಆವರಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದರೆ ಕಿರಿಕಿರಿ ಉಂಟು ಮಾಡ್ತಿದೆಯಾ ಸದ್ಯಕ್ಕೆ ಈ ಒಂದು ಬೆಂಕಿ ಅವಘಡ? ಯಾವ ರೀತಿ ಮಲಿನ ಆಗಿದೆ ಅನ್ನೋದು ನಗರ? ಖಂಡಿತವಾಗಿ ಪ್ರಭು, ಯಾಕೆಂತ ಹೇಳಿದ್ರೆ ಈ ಒಂದು ಅವಘಡ ನಡೆದಿರ್ತಕ್ಕಂಥದ್ದು ಮೈಸೂರಿನ ಹೃದಯ ಭಾಗದಲ್ಲೇ, ಅಂದ್ರೆ ಅರಮನೆಯ ಸಮೀಪದಲ್ಲೇ ಇರುವಂತಹ ವಸ್ತು ಪ್ರದರ್ಶನದ ಆವರಣ ಏನಿದೆ, ಈ ಒಂದು ಆವರಣದಲ್ಲಿ ತ್ಯಾಜ್ಯಕ್ಕೆ ಬೆಂಕಿ ಬಿದ್ದಿರತಕ್ಕಂಥದ್ದು. ಈ ಒಂದು ಅವಘಡ ನಿನ್ನೆ ಅಷ್ಟೇ ಮೈಸೂರಿನ ಮಗ್ಗಲಲ್ಲೇ ಇರುವಂತಹ ಚಾಮುಂಡಿ ಬೆಟ್ಟದಲ್ಲಿ ಏನ್ ಬೆಂಕಿ ಕಾಣಿಸ್ಕೊಂಡು ಅಲ್ಲಿ ನಿನ್ನೆಯಿಂದ ಹಿಡಿದು ಮಧ್ಯರಾತ್ರಿವರೆಗೂ ಕೂಡ ಬೆಂಕಿಯ ಕೆನ್ನಾಲಿಗೆಗೆ ಅರಣ್ಯ ಪ್ರದೇಶ ಏನು ಆಹುತಿ ಆಯ್ತು. ಅದಾದ ಒಂದು ಘಟನೆಯ ಬಳಿಕವಾಗಿ ಈಗ ತಕ್ಷಣವಾಗಿ ಮೈಸೂರು ನಗರದ ಒಳಭಾಗದಲ್ಲಿ ನಡೆದಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ನಟ ಡಾಲಿ ಧನಂಜಯ್ ಅವರ ಮದುವೆಗೆ ಹಾಕಲಾಗಿದ್ದಂತಹ ಸೆಟ್ ಏನಿತ್ತು, ಅಂದ್ರೆ ಅವರ ಮದುವೆ ನೆರವೇರಿದಂತಹ ಒಂದು ಆವರಣ, ಅದು ಆವರಣದಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಒಂದು ಸೆಟ್ ಅನ್ನ ಹಾಕಲಾಗಿತ್ತು. ಆ ಒಂದು ಸೆಟ್ ಅನ್ನ ತೆರವುಗೊಳಿಸುವಂತಹ ಸಂದರ್ಭದಲ್ಲಿ ತ್ಯಾಜ್ಯವನ್ನ ಆ ಒಂದು ಭಾಗದಲ್ಲೇ ಏನ್ ಹಾಕಲಾಗಿತ್ತು, ಆ ಒಂದು ಭಾಗದಲ್ಲಿ ಇದ್ದಂತಹ ತ್ಯಾಜ್ಯಕ್ಕೆ ಕಿಡಿಗೇಡಿಗಳು ಹಾಕಿರ್ತಕ್ಕಂತ ಬೆಂಕಿ ಏನಿದೆ, ಆ ಒಂದು ಬೆಂಕಿ ಬೃಹದಾಕಾರವಾಗಿ ಹರಡೋ ಮುಖಾಂತರ, ಜೊತೆಗೆ ಆ ಹೊಗೆ ಏನು ದಟ್ಟವಾದಂತಹ ಹೊಗೆ ಏನಿದೆ ನಗರ ಭಾಗದಲ್ಲೆಲ್ಲವೂ ಕೂಡ ಆವರಿಸ್ಕೊಳ್ಳೋ ಮುಖಾಂತರ ಅಲ್ಲಿ ಒಂದಷ್ಟು ಸಮಸ್ಯೆ ಆದಂತದ್ದು. ಜೊತೆಗೆ 2 ಮರಗಳು, ಆ ಒಂದು ಆವರಣದಲ್ಲಿ ಇರತಕ್ಕಂಥ 2 ಮರಗಳು ಸಂಪೂರ್ಣವಾಗಿ ಬೆಂಕಿಗೆ ಆಹುತಿ ಆಗಿರ್ತಕ್ಕಂಥದ್ದು. ಥರ್ಮಾಕೋಲ್ ಸೇರಿ ಹಲವು ತ್ಯಾಜ್ಯಗಳು ಏನು ಅಲ್ಲಿ ಹಾಕಲಾಗಿತ್ತು, ಆ ಒಂದು ತ್ಯಾಜ್ಯಕ್ಕೆ ಬೆಂಕಿ ಬಿದ್ದಂತಹ ಒಂದು ಪರಿಣಾಮವಾಗಿ ಸಂಪೂರ್ಣವಾಗಿ ಆ ಭಾಗದಲ್ಲಿ ಭಸ್ಮ ಆಗಿರ್ತಕ್ಕಂಥದ್ದು. ಜೊತೆಗೆ ತಕ್ಷಣವಾಗಿ ಏನು ಬೆಂಕಿ ಕಾಣಿಸಿಕೊಂಡ ತಕ್ಷಣವೇ ಅಲ್ಲಿಗೆ ಅಗ್ನಿಶಾಮಕ ಸಿಬ್ಬಂದಿ ಧಾವಿಸಿ ಆ ಒಂದು ಬೆಂಕಿಯನ್ನು ನಂದಿಸುವಂತಹ ಒಂದು ಕಾರ್ಯದಲ್ಲಿ ತೊಡಗ್ತಾರೆ. ಏನು ಹೆಚ್ಚಿನದಾಗಿ ಬೆಂಕಿ ಇದ್ದಂತಹ ಒಂದು ಹಿನ್ನೆಲೆಯಲ್ಲಿ, ಜೊತೆಗೆ ಆ ಹೊಗೆ ಆವರಿಸಿದಂತಹ ಒಂದು ಹಿನ್ನೆಲೆಯಲ್ಲಿ ಅಗ್ನಿಶಾಮಕ ಸಿಬ್ಬಂದಿಯವರು ಕೂಡ ಒಳಭಾಗಕ್ಕೆ ತೆರಳಲಿಕ್ಕೆ ಸಾಕಷ್ಟು ಹರಸಾಹಸವನ್ನ ಪಡಬೇಕಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿತ್ತು. ತಕ್ಷಣ ಮತ್ತಷ್ಟು ವಾಹನಗಳನ್ನ, ಅಂದ್ರೆ ನೀರನ್ನು ತುಂಬಿದಂತಹ ವಾಹನಗಳನ್ನ ಹೆಚ್ಚಾಗಿ ಅಲ್ಲಿಗೆ ತರಿಸಿಕೊಳ್ಳುವ ಮುಖಾಂತರ ಅಲ್ಲಿಯೂ ಕೂಡ ಹೆಚ್ಚಿನ ಸಿಬ್ಬಂದಿ ಬೀಡು ಬಿಟ್ಟು ಅದನ್ನ ನಂದಿಸುವಂತಹ ಒಂದು ಕಾರ್ಯದಲ್ಲಿ ತೊಡಗಿರ್ತಕ್ಕಂಥದ್ದು. ಸದ್ಯಕ್ಕೆ ಆ ಒಂದು ಬೆಂಕಿಯನ್ನ ಹತೋಟಿಗೆ ತರತಕ್ಕಂಥ ಒಂದು ಪ್ರಯತ್ನದಲ್ಲಿ ಅಗ್ನಿಶಾಮಕ ಸಿಬ್ಬಂದಿಯವರು ಯಶಸ್ವಿ ಆಗ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಮೈಸೂರಿನ ನಗರದ ಮಧ್ಯಭಾಗದಲ್ಲೇ ಈ ಒಂದು ಘಟನೆ ಆಗಿರ್ತಕ್ಕಂಥದ್ದು ಒಂದು ರೀತಿ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಆತಂಕವನ್ನು ಸೃಷ್ಟಿ ಮಾಡ್ತು. ಯಾಕೆಂತ ಹೇಳಿದ್ರೆ ಅರಮನೆ ಇರಬಹುದು,
ಜೊತೆಗೆ ಈ ಅರಮನೆಯ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಹೆಚ್ಚಿನದಾಗಿ ಜನಸಂದಣಿ ಇರತಕ್ಕಂಥದ್ದು, ಸಾವಿರಾರು ಸಂಖ್ಯೆಯಲ್ಲಿ ವಾಹನ ಸಂಚಾರವೂ ಕೂಡ ಇರುತ್ತೆ. ಒಂದು ಕ್ಷಣವೂ ಕೂಡ ಬಿಡುವೆ ಇಲ್ಲದ ರೀತಿಯಲ್ಲಿ ವಾಹನ ಸಂಚಾರ ಆ ಒಂದು ರಸ್ತೆಗಳಲ್ಲಿರುತ್ತೆ. ಆ ರಸ್ತೆಯ ಮಧ್ಯದಲ್ಲೇ ಈ ಒಂದು ಘಟನೆ ನಡೆದಂಥದ್ದು ಒಂದು ಕ್ಷಣ ಆತಂಕವನ್ನ ಸೃಷ್ಟಿ ಮಾಡಿತು. ತಕ್ಷಣ ಎಚ್ಚೆತ್ತಂತಹ ಅಲ್ಲಿನ ಅಲ್ಲಿ ಇದ್ದಂತಹ ಸಿಬ್ಬಂದಿ, ಅಂದ್ರೆ ಆ ಒಂದು ಸೆಟ್ ಅನ್ನ ತೆರವುಗೊಳಿಸಿದಂತಹ ಕಾರ್ಮಿಕರು ಇರ್ಬೋದು, ಜೊತೆಗೆ ವಸ್ತು ಪ್ರದರ್ಶನದ ಸಿಬ್ಬಂದಿಗಳೇನಿದ್ದಾರೆ ಇವರು ತಕ್ಷಣ ಅಗ್ನಿಶಾಮಕ ಸಿಬ್ಬಂದಿಗೆ ಮಾಹಿತಿಯನ್ನು ಕೊಟ್ಟರು. ಮಾಹಿತಿಯನ್ನು ಕೊಟ್ಟ ತಕ್ಷಣ ಅಲ್ಲಿಗೆ ಧಾವಿಸಿದಂತಹ ಅಗ್ನಿಶಾಮಕ ಸಿಬ್ಬಂದಿ ಅದನ್ನ ಈಗ ಬೆಂಕಿಯನ್ನು ಆರಿಸುವಂತಹ ಒಂದು ಕೆಲಸದಲ್ಲಿ ನಿರತರಾಗಿರತಕ್ಕಂಥದ್ದು. ಸ್ವಲ್ಪ ಮಟ್ಟಿಗೆ ಈಗ ಹೊಗೆ ಇದೆಲ್ಲವೂ ಕೂಡ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು. ಇನ್ನೇನು ಕೆಲವೇ ಸಮಯಗಳಲ್ಲಿ ಅದನ್ನ ಸಂಪೂರ್ಣವಾಗಿ ಬೆಂಕಿಯನ್ನು ನಂದಿಸುವಂತಹ ಕಾರ್ಯವನ್ನ ಈ ಒಂದು ಅಗ್ನಿಶಾಮಕ ದಳದವರು ಮಾಡುವಂತ ಕೆಲಸದಲ್ಲಿ ಈಗ ಇರತಕ್ಕಂಥದ್ದು. ಪ್ರಭು, ಥ್ಯಾಂಕ್ ಯು ಪುನೀತ್ ತಮ್ಮೆಲ್ಲ ಮಾಹಿತಿಗಾಗಿ. ಹೊಗೆ ನೋಡಲಿ ಮೇಲೆ